ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಅಕ್ಕಿ ಬೇಳೆ ನೆನೆಸದೆ ರುಬ್ಬದೆ ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವು ಇದೇ ಥರ ಸಾಫ್ಟಾಗಿ ಮೃದುವಾಗಿ ಇಡ್ಲಿನ ಮಾಡ್ಕೊಳ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿ ಒಂದು 2-3 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು, ಒಂದು 2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ ರವೆ, ಇದು ಬಾಂಬೆ ರವೆ ಅಥವಾ ನೀವು ಮೀಡಿಯಮ್ ಉಪ್ಪಿಟ್ಟು ರವೆ ಅಂತೀರಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಚಿರೋಟಿ ರವೆ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇದು ನೀವು ಉಪ್ಪಿಟ್ಟು ಕಲ್ಲ ಮಾಡ್ಕೋತೀರಲ್ಲ ಅಷ್ಟೊಂದು ಏನು ಮಾಡ್ಕೊಳ್ಳೋದು ಬೇಕಿಲ್ಲ. 1-2 ನಿಮಿಷ ಆದರೆ ಸಾಕಾಗತ್ತೆ. ಇದನ್ನು ನೀವು ಬೆಳಗ್ಗೆ ಮಾಡೋದಿದೆ ಅಂದರೆ ರಾತ್ರಿಯೇ ಫ್ರೈ ಮಾಡಿ ಇಟ್ಕೊಂಡ್ರೂ ಈಸಿ ಆಗುತ್ತೆ ಮಾಡೋಕ್ಕೆ ಬೆಳಗ್ಗೆ. ಇದನ್ನು ಆಗಿದೆ, ಇವಾಗ ಇದನ್ನು ತಣ್ಣಗಾಗಕ್ಕಿಡಬೇಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ 1 ಕಪ್ ರವೆ, 1 ಕಪ್ ರವೆಗೆ 1 ಕಪ್ ಮೊಸರು, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು 1/4 ಚಮಚ ಅಡುಗೆ ಸೋಡಾ, 1 ಕಪ್ ನೀರು ಹಾಕಿಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವೂ ಇರಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ ಇರೋ ಥರ. ಇದು ನೋಡಿ, ಈ ಥರ ಇರಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಯೋಕೆ ಇಡಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಒಂದು ಸಾರಿ ಹಿಟ್ಟನ್ನ ಚೆಕ್ ಮಾಡ್ಕೋಬೇಕು. ಗಟ್ಟಿ ಏನಾದರೂ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸರಿಯಾಗಿದೆ, ಈ ಥರ ಇರಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ. ಇವಾಗ ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸವರಿಸ್ಕೋಬೇಕು. ಇವಾಗ ನಾವು ಫ್ರೈ ಮಾಡಿರೋದು ಗೋಡಂಬಿನ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಕ್ಯಾರೆಟ್ ತುರಿನ ಹಾಕ್ಕೋಬೋದು. ರೆಡಿಯಾಗಿರೋ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು. ನಾನು ಇಡ್ಲಿ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಇಡ್ಲಿ ಪ್ಲೇಟ್ನ ಹಾಕಿಬಿಟ್ಟು ಬೇಯಿಸಿಟ್ಟಿಡಬೇಕು. ಇಡ್ಲಿ ಪ್ಲೇಟ್ನ ಯಾವಾಗಲೂ ಕ್ರಾಸ್ ಮೇಲೆ ಇಡಬೇಕು. ಇವಾಗ ಪ್ಲೇಸ್ ತೋರಿಸ್ತಾ ಇಲ್ಲ, ಅಲ್ಲಿ ಕ್ರಾಸ್ ಮೇಲೆ ಇಡಬೇಕು. ಒಂದ್ರ ಮೇಲೆ ಒಂದು ಇಟ್ಟರೆ ನೀರು ಬೇಯುವಾಗ ಕೆಳಗಡೆ ಬಿದ್ದು ಕೆಳಗಡೆ ಇರೋ ಪ್ಲೇಟಲ್ಲಿರೋ ಇಡ್ಲಿ ಹಾಳಾಗತ್ತೆ. ಒಂದು 15 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಈ ಥರ ಪ್ರೆಸ್ ಮಾಡಿ ಚೆಕ್ ಮಾಡಿ, ಅಂಟಿದರೆ ಕೈಗೆ ಏನಾದರೂ ಅದು ಅಂಟಿದರೆ ಇನ್ನೂ ಬೇಯ್ದಿಲ್ಲ ಅಂತ, ಕೈಗೆ ಅಂಟಿಲ್ಲ ಅಂದರೆ ಬೇಯ್ದಿದೆ ಅಂತ. ಇವಾಗ ಬೇಯ್ದಿದೆ ನೋಡಿ. ಇವಾಗ ಒಂದು ಪ್ಲೇಟ್ ಸ್ಪೂನು ನೀರಲ್ಲಿ ಎದ್ಬಿಟ್ಟು ಈ ಥರ ತೆಗೆದ್ರೆ ಅಂಟ್ಕೊಳ್ಬಾರ್ದು ಕೆಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡಬೇಕಂದ್ರೆ ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿದರೆ ಇದೇ ಥರ ಇಡ್ಲಿ ಬರುತ್ತೆ. ದಿನ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ, ಹೊಸ್ದಾಗಿ ಏನಾದರೂ ತಿಂಡಿ ಮಾಡ್ಕೋಬೇಕಂದ್ರೆ ಈ ಥರ ರವೆ ಇಡ್ಲಿನ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿ ಮತ್ತು ಮೃದುವಾಗಿ ಬರುತ್ತೆ. ಇದಕ್ಕೆ ಯಾವುದೇ ಬೇಳೆ ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಇದನ್ನು ರೆಡಿ ಮಾಡ್ಕೋಬೋದು. ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.